ಪಿಕ್ಚರ್ ನೋಡಿದ್ದೀರಾ? ಅದರಲ್ಲಿ ರಿಷಬ್ ಶೆಟ್ಟಿ ತಾಯಿ ಪಾರ್ಕ್ ಮಾಡಿದವರು ನೋಡಿದ್ದೀರಾ? ಮಾನಸಿ ಅಂತ ಹೆಸರು ಕೇಳಿದ್ದೀರಾ? ಅವರ ಅಪ್ಪ ಅಮ್ಮ ಇವರು. ಈಗ second PUC 2S2. Sita first PUC first A1. Satvik Acharya first PUC first C1. Sita first PUC first C2. Sita first PUC first C2. Okay. Harshini first PUC first C3. Sanjay first PUC first S1. Ramya Nayak first PUC first S2. Bangala 10th A. Manya Nayak 10th D. Aditi Prabhu 10th H. Asmita K. Pujari 10th E. Amritesh 10th ತರಗತಿ. ಕುಮಾರ್ ವಿಜಯನ ವಿದ್ಯಾರ್ಥಿಗಳ ಅಭಿನಂದನೆಗಳು. ದೇವರು ಒಳ್ಳೇದು ಮಾಡಲಿ. ಈ ಹಣವನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ ಕಡೆ ಬಂದ್ರೆ ಮಾರ್ಕು ಕೊಡ್ತಾರೆ, ಸಂಸ್ಕಾರ ಕೊಡ್ತಾರೆ, ಸಂಸ್ಕೃತಿ ಕೊಡ್ತಾರೆ. ಅದಕ್ಕೆ ನಮ್ಮ ಕಡೆ ಈಗ ನಿಮ್ಮ ರೀತಿ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇದು ಹೇಳೋದಕ್ಕೆ ಒಂದು ಸರ್ಕಾರಿ ಸಂಸ್ಥೆ ಆಗಿರ್ಬೋದು, ಅದು ಯಾವುದೇ ಖಾಸಗಿ ಕಾಲೇಜಿಗೆ ಸರಿಸಾಟಿಯಾಗಿ ಹೋಗ್ತಾ ಇರುವಂತಹ ಕಾಲೇಜು. ಅಷ್ಟೇ ತ್ಯಾಗ ಮನೋಭಾವದ ಉಪನ್ಯಾಸಕರಿದ್ದಾರೆ. ಪ್ರಾಂಶುಪಾಲರ ಬಗ್ಗೆ ನಾನು ಏನು ಹೇಳೋದಿಲ್ಲ. ನಿಮಗೆ ಪೂರ್ತಿ ಸಹಕಾರ ಕೊಡುವಂತ SDMC ಕಮಿಟಿಗೆ ಅದಕ್ಕೊಬ್ಬ ಉತ್ಸಾಹಿ ಅಧ್ಯಕ್ಷರಿದ್ದಾರೆ. ಇಷ್ಟೆಲ್ಲ ಅವರು ಮೊನ್ನೆಗೆ ಅತ್ಯಂತ ಪುಣ್ಯದ ಕೆಲಸ ನನ್ನ ದೃಷ್ಟಿಯಲ್ಲಿ. ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ, ಬಿಸಿ ಊಟ ಅಲ್ಲ, ಅನ್ನಪ್ರಸಾದ ಯೋಜನೆಯು ಕೂಡ ಶೃಂಗೇರಿ ಮಠದ ಒಂದು ವ್ಯವಸ್ಥೆಯಿಂದಾಗಿ ಆಗಿದೆ. ಅದು ನಿಜವಾಗಿ ಪ್ರಸಾದ ಅನ್ನುವಂತಹ ಮನೋಭಾವದಿಂದ ಸ್ವೀಕರಿಸಬೇಕು. ಹಸಿದವರಿಗೆ ಹೊಟ್ಟೆಗೆ ಊಟವನ್ನು ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ಕೊಡುವುದಂತದ್ದು ಪುಣ್ಯದ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಸ್ವೀಕರಿಸುವುದು ಬಿಡುವುದು ನಿಮಗೆ ಸಂಬಂಧಪಟ್ಟದ್ದು. ಈಗ ಸಂಸ್ಕಾರ ಅನ್ನುವಂಥದ್ದು ಹೇಳಿದ, ಸಂಸ್ಕಾರ ಇಲ್ಲದಿದ್ರೆ ಏನಾಗ್ತದೆ ಎನ್ನುವಂಥದ್ದಕ್ಕೆ ಮೊನ್ನೆ ಕೊಚ್ಚಿಗೆರೆ ಒಂದು ಅನ್ನ ಕೊಟ್ಟಂತಹ ಸಂಸ್ಥೆ ನಾವು ಕರೆದಾಗ
ಬಹುಮಾನವನ್ನು ಕೊಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ 4 ಹಿತವಚನವನ್ನು ನನ್ನ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ನಮ್ಮ ಮುಂದೆ ನಿಂತಿದ್ದೇನೆ. ವಿದ್ಯಾರ್ಥಿಗಳೇ, ನಾನು 1993ರಲ್ಲಿ ಈ ಸಂಸ್ಥೆಗೆ ಆಗಮಿಸಿದ್ದೆ. ಮಂಜುನಾಥ್ ಭಟ್ ಸರ್ ಮತ್ತೆ ನಾವೆಲ್ಲ ಒಂದೇ ಲಿಸ್ಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಆದವರು. ನಾವು ಅಪಾಯಿಂಟ್ಮೆಂಟ್ ಆದವು ಅಂದ್ರೆ ನಮ್ಮ ಮಾರ್ಕ್ಸ್ ಅನ್ನು ನೋಡಿ ಸರ್ಕಾರ ನಮಗೆ ಕೆಲಸವನ್ನು ಕೊಟ್ಟಿದೆ. ಈಗಿನ ಯಾವುದೇ ಒಂದು ಪರೀಕ್ಷೆ ಆಗಲಿ, ಇಂಟರ್ವ್ಯೂ ಆಗಲಿ ಅಥವಾ ಬೇರೆ ಯಾವುದೇ ಒಂದು ವಿಚಾರಗಳಾಗಲಿ ಆ ಸಂದರ್ಭದಲ್ಲಿ ಇರಲಿಲ್ಲ. ನಾನು ವಿವೇಕಾನಂದ ಕಾಲೇಜು ಪುತ್ತೂರಿನಲ್ಲಿ ಡಿಗ್ರಿ ಕಾಲೇಜಿನಲ್ಲಿ ರಸಾಯನ ಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇರುವಾಗ ಸುಮಾರು ಜನ ಅಪ್ಲೈ ಮಾಡಿದಾಗ ನಮ್ಮ ಕಾಲೇಜಿನಲ್ಲಿ ನಾವು ವಿವೇಕಾನಂದ ಕಾಲೇಜ್ 14 ಜನ ಅಪಾಯಿಂಟ್ಮೆಂಟ್ ಅರ್ಜಿ ಹಾಕಿದ್ದು, ಅಂದ್ರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದು. ಆಗ ನಮ್ಮ 3 ಜನಕ್ಕೆ ಅಪಾಯಿಂಟ್ಮೆಂಟ್ ಆಯಿತು. ನನಗೆ ನಮ್ಮ ವೆರಿಫಿಕೇಶನ್, ನಮ್ಮ ಏನು ಮಾರ್ಕ್ಸ್ಗಳನ್ನು ವೆರಿಫಿಕೇಶನ್ ಮಾಡಿ ಬೆಂಗಳೂರಿಗೆ ಹೋದಾಗ ನಾನು ಒಂದು ಮನವಿ ಇಟ್ಕೊಂಡು ಹೋಗಿದ್ದೆ, ನನಗೆ ಉಡುಪಿಯಲ್ಲೇ ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ. ಹಾಗೆ ಯಾಕೆ ನೀವು ಬೆಂಗಳೂರಿಗೆ ಬರಬಾರದು ಅಂತ ನಾನು ಹೇಳಿದ್ರೆ, ನನ್ನ ತಂದೆ ತಾಯಿಗಳಿದ್ದಾರೆ, ಅವರನ್ನು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಇದೆ. ಆದ್ರಿಂದ ನಾನು ಉಡುಪಿಯಲ್ಲೇ ನನ್ನ ಮನೆಯಲ್ಲೇ ಹೋಗಿ ತಂದೆ ತಾಯಿಗಳು ನೋಡ್ಕೊಂಡು ಕೆಲಸ ಮಾಡುವಂತ ಒಂದು ಅವಕಾಶವನ್ನು ದಯಪಾಲಿಸಬೇಕು ಅಂತ ಆಗಿನ ನಿರ್ದೇಶಕರನ್ನು ನಾನು ವಿನಂತಿಸಿ ಮಾಡಿಕೊಂಡಿದ್ದೇನೆ. ಯಾಕೆ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇಂದಿನ ಜಗತ್ತಿನಲ್ಲಿ ಕಾಂಪಿಟೇಟಿವ್ ಯುಗದಲ್ಲಿ ನಾನು ಬೆಳಿಗ್ಗೆ ಬರುವಾಗ ಮಾತಾಡ್ತಾ ಬರ್ತಾ ಇದ್ದೆ, ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಟೇಟ್ಸ್ ಅಲ್ಲಿ ಇದ್ದಾರೆ ಅಂತ. ಇಲ್ಲಿ ಯಾರೆಲ್ಲ ಇದ್ದೀರಿ? ನಾವು ದೊಡ್ಡ ತಂದೆ ತಾಯಿಗಳಿದ್ದೇವೆ. ನಿಮ್ಮ ಕೂಡ ಆಸೆ ಇರುವುದು ನೀವೆಲ್ಲ ಕಲಿತು ಸ್ಟೇಟ್ಸ್ಗೋ ಅಥವಾ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡಬೇಕು, ಬಾಂಬೆ ಅಥವಾ ಬೆಂಗಳೂರು ಇಂಥ ಕಡೆ ಹೋಗಿ ಕೆಲಸ ಮಾಡಬೇಕು, ತಪ್ಪಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಾವು ತಂದೆ ತಾಯಿಗಳು, ಸಮಾಜ, ನಮ್ಮ ಒಡಹುಟ್ಟಿದವರು ಇವರೆಲ್ಲ ನಾವು ಮಕ್ಕಳುವಂತಹ ಸ್ಥಿತಿಯಲ್ಲಿದ್ದೇವೆ. 1000 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇದನ್ನು ಕೇಳಿದ್ರೆ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ. ಕಾರಣ ಹಲವಾರು ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಆದ್ರಿಂದ ಈ ಸಂಸ್ಥೆ ಸರ್ಕಾರಿ ಸಂಸ್ಥೆ ಆದರೂ ಕೂಡ ನಾನು ಕೆಲವೊಂದು ಪ್ರಸ್ತಾಪಿಸಬೇಕು. ಪಂಡಿತ್ ಶ್ರೀನಿವಾಸ ಹೆಗಡೆ ಅವರು ಬೇಕು, NS ಶೆಟ್ಟರು, ಅದೇ ರೀತಿ ನಮ್ಮ ಬ್ಯಾಂಕಿನ ಒಂದು 2-3 ಜನ ಹೆಸರು ಮತ್ತೋಗಿದೆ, ಅವರೆಲ್ಲ ಇದ್ರು. ಅವ್ರು ಇರುವಾಗ ಪೆಂಡಿಂಗ್ ಅನ್ನು ಕಾಯ್ದಿದ್ರು. ಅವರು ಕೇಳ್ತಾ ಇದ್ರು, ಸರ್ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, ನಾವು ಹೇಗೆ ಕ್ಲಾಸ್ ಮಾಡೋದಾದ್ರೆ ನೀವನ್ನೇ ಹೆದರಬೇಡಿ, ನಿಮಗೆ ಲ್ಯಾಬ್ ಅಥವಾ ಬಿಲ್ಡಿಂಗ್ಗಳು, ಹಾಲ್, ಈಗ ಇದು ಹಾಲ್ ಸಣ್ಣದಾಗಿರ್ಬೋದು, ಆದ್ರೆ ಆವಾಗ 200, 300, 400 ಸಂಖ್ಯೆರುವಾಗ ಈ ಹಾಲ್ ಬಹಳ ದೊಡ್ಡದೇ ಇತ್ತು. ಆದ್ರಿಂದ ವಿದ್ಯಾರ್ಥಿಗಳೇ ಅರ್ಥಪೂರ್ಣವಾಗಿ ಸಂಪನ್ನವಾಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲ ಈ ಒಂದು ಕನ್ನಡ ಡ್ರೆಸ್ ನಲ್ಲಿ ಸಂಭ್ರಮಿಸುತ್ತಿರುವಾಗ ನಿಮ್ಮ ಮುಂದಿನ ಜೀವನದ ಬಗ್ಗೆ ಒಂದಿಷ್ಟು ಕಿವಿ ಮಾತನ್ನ ಹೇಳಬೇಕು, ಎಚ್ಚರಿಸಬೇಕು. ಈ ಒಂದು ವಯಸ್ಸಿನಲ್ಲಿ ತಮ್ಮಲ್ಲಿ ಜವಾಬ್ದಾರಿ ಇನ್ನಷ್ಟು ಹೆಚ್ಚಬೇಕು ಹೇಳುವಂತಹ ಒಂದು ಅಭಿಲಾಷೆಯಿಂದ ನಾವು ಈ ಸಂಸ್ಥೆಯಲ್ಲೇ ಕಲಿತು ಸಮಾಜದಲ್ಲಿ ವಿವಿಧ ಹಂತದಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರುವಂತಹ ವ್ಯಕ್ತಿತ್ವಗಳನ್ನೇ ನಾವು ಕರೆದಿದ್ದೇವೆ. ಅವರ ಮೂಲಕ ಅವರು ನಿಮಗೆ ಒಂದಿಷ್ಟು ಕಿವಿ ಮಾತುಗಳು ಹೋದಾಗ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಹೇಳುವಂತಹ ಆಶಯ ನಮ್ಮದಾಗಿದೆ. ಅದು ಒಂದು ಹಂತದಲ್ಲಿ ನನಗೆ ತೃಪ್ತಿಯನ್ನು ತಂದಿದೆ. ಅದು ತಮ್ಮಲ್ಲಿ ಸಹ ತಮ್ಮ ಮನಸ್ಸಿನಲ್ಲಿ ಅದು ನಾಟಿ ಅವರೆಲ್ಲ ತಿಳಿಸಿರುವಂತಹ ಒಂದು ಹಿತವಚನ ತಮ್ಮಲ್ಲಿ ಹೋಗಬೇಕು. ಅದು ನಳಿನ ಮೇಡಮಿಂದ ಹಿಡಿದು ಮುಡಿ ಉಪಾಧ್ಯಾಯ ಸರ್ ಅವರು, ಮುರಳೀಧರ ಆಲಂಬಿ ಸರ್ ಅವರು, ಅದೇ ರೀತಿಯಲ್ಲಿ ನಮ್ಮಲ್ಲೇ ನಮ್ಮ ಸಂಸ್ಥೆಯಲ್ಲೇ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಒಂದು ಹಿತವಚನವನ್ನ ನೀಡಿದಂಥವರು ವಸಂತಾಚಾರ್ಯ ಸರ್ ಅವರು. ಅಂತಹ ಅಧ್ಯಾಪಕರಿಂದ ಎಲ್ಲ ಸಹ ನಿಮಗೆ ಒಂದಿಷ್ಟು ಮಾತಿನ ಒಂದು ಹಿತೋಪದೇಶ ಸಿಕ್ಕಿದೆ. ಮುಂದಿನ 2 ದಿನ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಅತಿಥಿಗಳು ಭಾಗವಹಿಸಿ ತಮ್ಮ ಮುಂದಿನ ಜೀವನದ ಬಗ್ಗೆ ತಮ್ಮನ್ನು ಎಚ್ಚರಿಸಲಿಕ್ಕಿದ್ದಾರೆ.